ಸೊ ಗಾಯ್ಸ್ ಬಂದ್ಬಿಟ್ಟು ತುಂಬ ಜನ ಅಂದ್ಕೊಂಡಿರ್ತೀರ ಲೈಕ್ ನಿಮ್ಮದು ಕ್ರೈಟೇರಿಯಾ ಏನಿದೆ ಲೈಕ್ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಟೈಮ್ ಅವರ್ ಏನಿದೆ ಅದು ಕಂಪ್ಲೀಟ್ ಆಗಿಬಿಟ್ರೆ ಸಾಕು ನಂದು ಚಾನಲ್ ಬಂದ್ಬಿಟ್ಟು ಮಾನಿಟೈಸೇಷನ್ ಆಗಿಬಿಡುತ್ತೆ, ಬೇಗ ಇದೊಂದು ಕಂಪ್ಲೀಟ್ ಆಗಿಬಿಟ್ರೆ ಸಾಕಂತ ಅದರಿಂದನೇ ಬಿದ್ದಿರ್ತೀರ ತುಂಬ ಜನ. ಬಟ್ ಇವ್ರಿಗೆ ಅದು ಗೊತ್ತಿಲ್ಲ, ಜಸ್ಟ್ ನಿಮ್ಮದು ಕ್ರೈಟೇರಿಯಾ ಕಂಪ್ಲೀಟ್ ಆದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿಬಿಡಲ್ಲ. ನಿಮ್ದು ಏನಾಗುತ್ತೆ, ಕಂಪ್ಲೀಟ್ ಆಗಿದೆ, ನಿಮಗೆ ಅಪ್ಲೈ ಬಟನ್ ಮಾತ್ರ ಸಿಗುತ್ತೆ. ಓಕೆನಾ, ಅಪ್ಲಿಕೇಶನ್ಸ್ ಅಂತ ಎಲ್ಲ ಹೇಳ್ತೀವಲ್ವ ನಾವು, ಸೊ ಆ ಥರ ಇದೂ ಕೂಡ ನಿಮಗೆ ಅಪ್ಲೈ ಬಟನ್ ಮಾತ್ರ ಸಿಗುತ್ತೆ. ಸೊ ಅದಲ್ಲದೇನು ನಿಮ್ಮ ಚಾನೆಲ್ ಮಾನಿಟೈಸೇಷನ್ ಆಗಬೇಕಾ ಇಲ್ವಾ ಅಂತ ಯೂಟ್ಯೂಬ್ ಬಂದುಬಿಟ್ಟು ಡಿಸೈಡ್ ಮಾಡುತ್ತೆ. ಸೊ ಯೂಟ್ಯೂಬ್ ಬಂದುಬಿಟ್ಟು ಚಾನೆಲ್ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಸೊ ಅವಾಗ ಬಂದುಬಿಟ್ಟು ಏನೆಲ್ಲ ಚೆಕ್ ಮಾಡುತ್ತೆ, ನಿಮ್ಮ ಚಾನೆಲ್ ಸರಿ ಇದೆಯಾ, ನಾವು ಚಾನೆಲ್ನ ಮಾನಿಟೈಸೇಷನ್ ಮಾಡಬೇಕಾ ಮಾಡಬಾರ್ದಾ ಅಂತ. ಈಗ ಅಂದ್ಕೊಳ್ಳಿ ಒಂದು 100 ಜನದಲ್ಲಿ ಬಂದುಬಿಟ್ಟು ಎಷ್ಟು ಜಸ್ಟ್ 30% ಜನದ್ದು ಮಾತ್ರ ಬಂದುಬಿಟ್ಟು ಯೂಟ್ಯೂಬ್ ಚಾನಲ್ನ ಮಾನಿಟೈಸೇಷನ್ ಮಾಡುತ್ತೆ. ಇನ್ನು ಮಿಕ್ಕಿದ ಜನದ್ದು ಬಂದುಬಿಟ್ಟು ರಿಜೆಕ್ಟ್ ಮಾಡಿಬಿಡುತ್ತೆ. ಏನು ರೀಸನ್, ಏನು ಕಾರಣ, ಸೊ ಅದನ್ನು ಬಂದುಬಿಟ್ಟು ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ನಿಮ್ಮದು ಬಂದುಬಿಟ್ಟು ನೀವು ಚಾನಲ್ ಮಾಡ್ತಾಯಿದ್ರೆ ನೋಡ್ಕೊಳ್ಳಿ, ನಾಲೆಜ್ ತಗೊಳ್ಳಿ. ಸೊ ಏನೆಲ್ಲ ಬಂದುಬಿಟ್ಟು ಯೂಟ್ಯೂಬ್ ಚೆಕ್ ಮಾಡುತ್ತೆ ಆ್ಯಂಡ್ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಆ್ಯಂಡ್ ಏನಕ್ಕೆ ಯೂಟ್ಯೂಬ್ ಬಂದುಬಿಟ್ಟು ಮಾನಿಟೈಸೇಷನ್ನ ರಿಜೆಕ್ಟ್ ಮಾಡುತ್ತೆ ಅಂತ ಎಲ್ಲನೂ ಡೀಟೇಲ್ಸಾಗಿ ನೋಡ್ಕೊಳ್ಳಿ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಿಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್ ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೇವೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ನಾನು ನಿಮಗೆ ಯೂಟ್ಯೂಬು ಏನು ಹೇಳುತ್ತೆ, ಯೂಟ್ಯೂಬ್ದು ಪಾಲಿಸಿ ಏನಿದೆ, ಯೂಟ್ಯೂಬ್ ಬಂದುಬಿಟ್ಟು ಏನೆಲ್ಲ ಚೆಕ್ ಮಾಡುತ್ತೆ, ಜಸ್ಟ್ ನಿಮ್ಮದು ಬಂದುಬಿಟ್ಟು ಏನು ಕ್ರೈಟೇರಿಯಾ ಇದೆ ಅದು ಕಂಪ್ಲೀಟ್ ಆದರೆ ಸಾಲದು. ಜಸ್ಟ್ ಯೂಟ್ಯೂಬ್ ಏನೇನು ಕೊಟ್ಟಿದೆ ಅದು 7 ಏನಿದೆ ವಸ್ತು, ಅದು ಎಲ್ಲನೂ 7ರಿಂದ 8 ಇದೆ. ಸೊ ಅದು 7ರಿಂದ 8 ಏನು ಯೂಟ್ಯೂಬ್ ಪಾಲಿಸಿ ಇದೆ ಅದನ್ನು ನೋಡ್ಕೊಳ್ಳಿ. ಸೊ ಅದಾದಮೇಲೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋದು. ಜಸ್ಟ್ ನೀವು 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಟೈಮ್ ಅವರ್ ಮಾಡಿದರೆ ಮಾನಿಟೈಸ್ ಆಗಲ್ಲ ನಿಮ್ಮ ಚಾನೆಲ್ಲು. ಓಕೆನಾ? ಸೊ ಸಿಂಪಲಿ ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊತೀನಿ. ಸೊ ಸಿಂಪಲಿ ಇಲ್ಲಿ ಟೈಪ್ ಮಾಡಿ ನೀವು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಪಾಲಿಸಿ ಅಂತ ಟೈಪ್ ಮಾಡಿದರೆ ಸಿಂಪಲಿ ನೀವು ಇಲ್ಲಿ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಮೊದಲನೇ ವೆಬ್ಸೈಟಲ್ಲೇ ನೀವು ನೋಡ್ಬೋದು. ಓಕೆನಾ? ಇಲ್ಲಿ ಗೂಗಲ್ ಅಂತ ಇದೆಯಲ್ಲ, ಇಲ್ಲಿ ಮೊದಲನೇ ವೆಬ್ಸೈಟಲ್ಲೇ ನೀವು ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು ಪಾಲಿಸಿ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಯೂಟ್ಯೂಬ್ ಚಾನೆಲ್ ಮಾನಿಟೈಸೇಷನ್ ಪಾಲಿಸಿ ಅಂತ ಕೊಟ್ಟಿದ್ದಾರೆ. ಓಕೆನಾ? ಒಂದು ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಯಾವಾಗ ಅಪ್ಡೇಟ್ ಆಗಿತ್ತು, ಇಲ್ಲಿ ಜುಲೈ 15, 2025ಗೆ ಇಲ್ಲಿ ಮಾನಿಟೈಸೇಷನ್ ಪಾಲಿಸಿಯಲ್ಲಿ ಅಪ್ಡೇಟ್ ಆಗಿತ್ತು. ಅದಾದಮೇಲೆ ಮಾರ್ಚಲ್ಲೂ ಕೂಡ ಇಲ್ಲಿ ಮಾನಿಟೈಸೇಷನ್ ಅಪ್ಡೇಟ್ ಆಗಿತ್ತು. ಇದನ್ನು ಕೂಡ ಚೆಕ್ ಮಾಡ್ಬೋದು ಯಾವಾಗ ಅಪ್ಡೇಟ್ಸ್ ಆಗಿತ್ತು ಅಂತ. ಅದಾದಮೇಲೆ ಕೆಳಗೆ ಸ್ಕ್ರಾಲ್ ಮಾಡಿದರೆ ನಾವು ಇನ್ನೂ ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ನೀವು ನೋಡ್ಬೋದು. ಓಕೆನಾ? ವಾಟ್ ವಿ ಚೆಕ್ ವೆನ್ ರಿವ್ಯೂ ಯೋರ್ ಚಾನೆಲ್ ಅಂತ. ಅಂದರೆ ನಾವು ಏನೆಲ್ಲ ಚೆಕ್ ಮಾಡ್ತೀವಿ, ನೀವು ರಿವ್ಯೂ ಕಳಿಸ್ತೀರಲ್ವ, ಅಂದರೆ ನೀವೀಗ ಚಾನಲ್ಗೆ ಅಪ್ಲೈ ಮಾಡ್ತೀರಲ್ವ, ಅಪ್ಲೈ ಬಟನ್ ನಿಮಗೆ ಸಿಗುತ್ತೆ. ಸೊ ಅಪ್ಲೈ ಬಟನ್ ಸಿಕ್ಕಿದ್ದು ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿಬಿಡಲ್ಲ. ಸೊ ಫಸ್ಟು ಬಂದುಬಿಟ್ಟು ರಿವ್ಯೂ ಆಗುತ್ತೆ, ನಿಮ್ಮ ಚಾನಲ್ ಏನಾಗುತ್ತೆ ಟೀಮ್ ಹತ್ರ ಹೋಗುತ್ತೆ, ಯೂಟ್ಯೂಬ್ ಟೀಮ್ ಹತ್ರ ಬಂದುಬಿಟ್ಟು ರಿವ್ಯೂಗೆ ಹೋಗುತ್ತೆ. ಅಂಡರ್ ರಿವ್ಯೂ ಅಲ್ಲಿ ಹ್ಯೂಮನ್ ರಿವ್ಯೂ ಕೂಡ ಆಗುತ್ತೆ. ಅದಾದಮೇಲೆ ಹೋಗ್ಬಿಟ್ಟು ನಿಮ್ಮ ಚಾನೆಲ್ ಮಾನಿಟೈಸೇಷನ್ ಆಗೋದು. ಓಕೆನಾ? ಸೊ ಇಲ್ಲಿ ನೀವು ನೋಡ್ಬೋದು, ಫಸ್ಟ್ನೇದು ಬಂದುಬಿಟ್ಟು ಬಿ ಒರಿಜಿನಲ್ ಕ್ರಿಯೇಷನ್ ಅಂತ ಇದೆ. ಓಕೆನಾ? ಬಿ ಯೋರ್ ಒರಿಜಿನಲ್ ಕ್ರಿಯೇಷನ್ ಅಂತ ಇದೆ ಫಸ್ಟಲ್ಲಿ. ಬಿ ಯೋರ್ ಒರಿಜಿನಲ್ ಕ್ರಿಯೇಷನ್ ಅಂದರೆ ಏನು, ನಾವು ಬೇರೆ ಅವ್ರದ್ದು ಬಂದುಬಿಟ್ಟು ಕ್ಲಿಪ್ಸ್ ಆಗಲಿ ಬೇರೆ ಅವ್ರ ವೀಡಿಯೋಸ್ ಆಗಲಿ ಯೂಸ್ ಮಾಡಬಾರ್ದು. ನಮ್ಮದು ಒರಿಜಿನಲ್ ವೀಡಿಯೋ ಇರಬೇಕು. ನಾವು AI ವೀಡಿಯೋ ಮಾಡ್ತಾಯಿದ್ದೀವಾ, ಇಲ್ಲ ಬೇರೆ ಯಾವ ಥರನಾದರೂ ವೀಡಿಯೋ ಮಾಡ್ತಿದ್ದೀವಾ, ಅದು ನಮ್ಮ ವೀಡಿಯೋ ಆಗಿರಬೇಕು, ನಾವು ಕ್ರಿಯೇಟ್ ಮಾಡಿರೋ ಥರ ಇರಬೇಕು. ನೀವೇನಾದರೂ ಯೂಟ್ಯೂಬಿಂದನೇ ಬೇರೆಯವ್ರದ್ದು ವೀಡಿಯೋ ಡೌನ್ಲೋಡ್ ಮಾಡ್ಕೊಂಡು ಹಾಕ್ತಿದ್ದೀರಾ ಅಂದರೆ ಸೊ ಅದು ಬಂದುಬಿಟ್ಟು ಮಾನಿಟೈಸೇಷನ್ ಆಗಲ್ಲ ನಿಮ್ಮ ಚಾನಲ್ಲು. ಸೊ ಮೇಯ್ನಾಗಿ ಬಂದುಬಿಟ್ಟು ಯೂಟ್ಯೂಬ್ ಏನು ಚೆಕ್ ಮಾಡುತ್ತೆ, ನಿಮ್ಮ ವೀಡಿಯೋಸ್ ಏನಿದೆ ಅದು ಒರಿಜಿನಲ್ ಇದೆಯಾ, ನೀವೇ ಕ್ರಿಯೇಟ್ ಮಾಡಿರೋದಾ, ನಿಮ್ಮ ಕ್ರಿಯೇಷನ್ ಅಂತ ನೋಡುತ್ತೆ. ಈ AI ಚಾನಲ್ಸ್ಗಳು ಮಾನಿಟೈಸೇಷನ್ ಆಗುತ್ತೆ, ಬಟ್ ಅದು ನೀವೇ ಕ್ರಿಯೇಟ್ ಮಾಡಿದ್ದೀರಾ, ನಿಮ್ಮ ಎಫೆಕ್ಟ್ಸ್ ಇದೆಯಾ, ಇದನ್ನೆಲ್ಲ ಬಂದುಬಿಟ್ಟು ಚೆಕ್ ಮಾಡುತ್ತೆ. ಸೊ ಆದಷ್ಟು ಬಂದುಬಿಟ್ಟು ಒರಿಜಿನಲ್ ಕ್ರಿಯೇಷನ್ ಮಾಡಿ. ಓಕೆನಾ? ಒರಿಜಿನಲ್ ವೀಡಿಯೋಗಳು ಮಾಡಿ, ನೀವು ನಿಮ್ಮ ಮೈಂಡಿಂದ ಥಿಂಕ್ ಮಾಡಿಬಿಟ್ಟು ವೀಡಿಯೋಸ್ ಮಾಡಿ. ಬೇರೆಯವ್ರ ವೀಡಿಯೋ ಯೂಸ್ ಮಾಡೋದು ನಿಲ್ಲಿಸಿ ಯೂಟ್ಯೂಬಲ್ಲಿ. ಸೊ ಯೂಟ್ಯೂಬಲ್ಲೇ ಬೇರೆಯವ್ರದ್ದು ವೀಡಿಯೋ ಹಾಕಿರ್ತಾರಲ್ಲ ಅದನ್ನು ತೆಗೆದು ಯೂಸ್ ಮಾಡೋದು ನಿಲ್ಲಿಸ್ಬಿಡಿ. ಯಾಕಂದರೆ ಬೇಗ ಕಂಡುಹಿಡಿದ್ಬಿಡುತ್ತೆ ಯೂಟ್ಯೂಬ್ ಬಂದುಬಿಟ್ಟು
ನೀವು ಬಂದುಬಿಟ್ಟು ಬೇರೆಯವ್ರ ವೀಡಿಯೋ ಬಂದುಬಿಟ್ಟು ಯೂಸ್ ಮಾಡಿದ್ದೀರಾ ಅಂತ. ಓಕೆನಾ. ಸೊ ಮೊದಲನೇದು ಬಿ ಯೋರ್ ಒರಿಜಿನಲ್ ಕಂಟೆಂಟ್ ಇರಬೇಕು ನಿಮ್ಮದು ಚಾನೆಲ್ ಮಾನಿಟೈಸೇಷನ್ ಆಗೋಕ್ಕೆ. ಅದಾದಮೇಲೆ ಕೆಳಗೆ ಬಂದುಬಿಟ್ಟು ಎರಡನೇದು ನಾವು ನೋಡೋದಾದರೆ ನಾಟ್ ಬಿ ಮಾಸ್ ಪ್ರೊಡಕ್ಟ್ ಆರ್ ರಿಪಿಟೇಟಿವ್ ಅಂತ ಇದೆ. ಸೊ ಇದು ಬಂದುಬಿಟ್ಟು ಏನಂದರೆ ನಾಟ್ ಬಿ ಮಾಸ್ ಪ್ರೊಡ್ಯೂಸ್ ಮತ್ತು ಅವ್ರ ರಿಪಿಟೇಟಿವ್ ಅಂತ ಇದೆಯಲ್ಲ, ಸೊ ಇದು ಬಂದುಬಿಟ್ಟು ರಿಪಿಟೇಟಿವ್ ಕಾಂಟೆಂಟು. ಸೊ ಈಗ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ಗೆ ಈಗ ಯಾವುದೋ ಒಂದು ವೈರಲ್ ಆಗ್ತಿದೆ, ಯಾವುದೋ ಒಂದು ಕ್ಲಿಪ್ ವೈರಲ್ ಆಗ್ತಿದೆ, ಇಲ್ಲ ಯಾವುದೋ ಒಂದು ವೀಡಿಯೋ ಬಂದುಬಿಟ್ಟು ವೈರಲ್ ಆಗ್ತಿದೆ ಅಂದ್ಕೊಳ್ಳಿ. ಓಕೆ, ಶಾರ್ಟ್ಸ್ ಆಗಲಿ ಇಲ್ಲ ಬೇರೆ ಒಂದು ಕ್ಲಿಪ್ ಟೈಪಲ್ಲಿ ವೀಡಿಯೋ ವೈರಲ್ ಆಗ್ತಿದೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಗೆ ಲೈಕ್ ತುಂಬ ವೈರಲ್ ಆಗುತ್ತೆ, ಆವಾಗವಾಗ ಇಂಡಿಯಾದಲ್ಲಿ ವೈರಲ್ ಆಗ್ತಾನೇ ಇರುತ್ತೆ ಕ್ಲಿಪ್ಸ್ಗಳು. ಓಕೆನಾ. ಸೊ ಹಾಗೇನಾಗುತ್ತೆ, ಆ ವಿಡಿಯೋನ ತುಂಬ ಜನ ಯೂಸ್ ಮಾಡ್ತಾರೆ. ಈಗ ಒಂದು ವಿಡಿಯೋ ಬಂದುಬಿಟ್ಟು ವೈರಲ್ ಆಗಿದೆ, ತುಂಬ 10 ಮಿಲಿಯನ್ ಹೋಗ್ಬಿಟ್ಟಿದೆ ಅಂದ್ಕೊಳ್ಳಿ, ಅದಕ್ಕಿಂತ ಜಾಸ್ತಿನೇ ಹೋಗಿದೆ ಅಂದ್ಕೊಳ್ಳಿ. ಸೊ ಜನಗಳು ಏನು ಮಾಡ್ತಾರೆ, ಇದೇ ವಿಡಿಯೋನ ತುಂಬ ಜನಗಳು ಬಂದುಬಿಟ್ಟು ಯೂಸ್ ಮಾಡ್ತಾರೆ. ಓಕೆನಾ. ಸೊ ಅದರಲ್ಲಿ ಏನಾಗುತ್ತೆ, ಮಾಸ್ ಪ್ರೊಡಕ್ಟಿವ್ ಇದರಲ್ಲಿ ಬಂದುಬಿಡುತ್ತೆ ಅದು. ಸೊ ಇದರಿಂದ ಏನಾಗುತ್ತೆ, ಇದರಿಂದನೂ ಕೂಡ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋಲ್ಲ. ಸೊ ಈ ವಿಡಿಯೋ ಆಲ್ರೆಡಿ ಬೇರೆಯವ್ರದ್ದು. ಓಕೆನಾ. ಸೊ ಇದನ್ನು ತಗೊಂಡು ತುಂಬ ಜನ ಆಗ್ತಿದ್ದೀರಾ ಅಂದರೆ, ಸೊ ಆ ಕಂಡೀಷನಲ್ಲಿ ಒರಿಜಿನಲ್ ಯಾರ್ದಿರುತ್ತೆ ಅವ್ರದ್ದು ಮಾತ್ರ ಚಾನೆಲ್ ಮಾನಿಟೈಸೇಷನ್ ಆಗುತ್ತೆ. ಇನ್ನು ಮಿಕ್ಕಿದವ್ರ ಜನದ್ದು ಬಂದುಬಿಟ್ಟು ಚಾನೆಲ್ ಮಾನಿಟೈಸೇಷನ್ ಆಗೋಲ್ಲ, ರಿಜೆಕ್ಟ್ ಆಗುತ್ತೆ. ಸೊ ಆದಷ್ಟು ಬಂದುಬಿಟ್ಟು ವೈರಲ್ ಕ್ಲಿಪ್ ಏನಾದರೂ ಹೋಗ್ತಿದ್ರೆ ಅದರಲ್ಲಿ ನೀವು ಬಂದುಬಿಟ್ಟು ಅದನ್ನು ಕ್ಲಿಪ್ ಯೂಸ್ ಮಾಡ್ಕೋಬೋದು, ಅದ್ರ ಬಗ್ಗೆ ನೀವು ರಿವ್ಯೂ ಕೊಡ್ಬೋದು, ಏನಾದರೂ ಇಲ್ಲ ನಿಮ್ಮ ಒಪಿನಿಯನ್ ಕೊಡ್ಬೋದು, ಇಲ್ಲ ಬೇರೆ ಏನಾದರೂ ಕೊಡ್ಬೋದು. ಬಟ್ ಅದನ್ನೇ ತೆಗೆದು ಡೈರೆಕ್ಟಾಗಿ ನಿಮ್ಮ ಚಾನಲಲ್ಲಿ ಬಂದುಬಿಟ್ಟು ಹಾಕೋ ಹಾಗಿಲ್ಲ. ಇದರಿಂದ ನಿಮ್ಮ ಚಾನಲ್ ಕೂಡ ಮಾನಿಟೈಸೇಷನ್ ಆಗೋಲ್ಲ. ಅದಾದಮೇಲೆ ಇನ್ನೊಂದು ಕೂಡ ಇದೆ, ಲೈಕ್ ಎರಡನೇದ್ರಲ್ಲಿ ಮಾಸ್ ಪ್ರೊಡಕ್ಟಿವಲ್ಲಿ. ಸೊ ಇನ್ನೊಂದು ಏನಂದರೆ, ಸೊ ಅದು ಬಂದುಬಿಟ್ಟು ನೀವು ರಿಪಿಟೇಟಿವ್ ಕಾಂಟೆಂಟ್ ಹಾಕೋದು. ರಿಪಿಟೇಟಿವ್ ಕಾಂಟೆಂಟ್ ಅಂದರೆ ಈಗ ಅಂದ್ಕೊಳ್ಳಿ, ತುಂಬ ಜನ ತುಂಬ ಓವರ್ ಸ್ಮಾರ್ಟ್ ಅಂದರೆ ಲೈಕ್ ಈಗ ಒಂದು ವೀಡಿಯೋನ ಅಪ್ಲೋಡ್ ಮಾಡಿರ್ತಾರೆ. ಓಕೆನಾ. ಈಗ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ಗೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿರ್ತಾರೆ. ಆ ವಿಡಿಯೋ ಏನಾಗಿದೆ, ತುಂಬ ವ್ಯೂಸ್ ಹೋಗಿದೆ ಅಂದ್ಕೊಳ್ಳಿ, ಒಂದು 1 ಮಿಲಿಯನ್ ವ್ಯೂ ಹೋಗಿದೆ ಅಂದ್ಕೊಳ್ಳಿ, ಇಲ್ಲ ಫಾರ್ ಎಕ್ಸಾಂಪಲ್ಗೆ ಅಂದ್ಕೊಳ್ಳಿ, ಇಲ್ಲ 50K ವ್ಯೂ ಹೋಗಿದೆ ಅಂದ್ಕೊಳ್ಳಿ. ಸೊ ಅವ್ರು ಏನು ಮಾಡ್ತಾರೆ, ಓವರ್ ಸ್ಮಾರ್ಟಾಗಿ ಥಿಂಕ್ ಮಾಡಿಬಿಟ್ಟು ಅದೇ ವಿಡಿಯೋನ ತೆಗೆದು ಇದೇ ವಿಡಿಯೋನ ತೆಗೆದು ಮತ್ತೆ ಪೋಸ್ಟ್ ಮಾಡ್ತಾರೆ. ಓಕೆನಾ. ಸೊ ಆಗೇನಾಯಿತು, ಆಗ ರಿಪಿಟೇಟಿವ್ ಕಾಂಟೆಂಟ್ ಬಂತು. ಸೊ ಇದು ಬಂದುಬಿಟ್ಟು ನೀವು ಮಾಡಬಾರ್ದು. ರಿಪಿಟೇಟಿವ್ ಕಾಂಟೆಂಟ್ ಬಂದುಬಿಟ್ಟು ನೀವು ಹಾಕಲೇಬಾರ್ದು. ಈಗ ಒಂದು ಸಲ ವೀಡಿಯೋ ಮಾಡಿದ್ದೀರಾ, ಸೊ ಅದನ್ನು ಇರಲಿ ಪರವಾಗಿಲ್ಲ, ಅದನ್ನು ಅಪ್ಲೋಡ್ ಮಾಡಿ. ಬಟ್ ಅದೇ ವಿಡಿಯೋ ತೆಗೆದು ನೀವು ಅಪ್ಲೋಡ್ ಮಾಡೋ ಹಾಗಿಲ್ಲ. ಬಟ್ ನೀವು ಅದೇ ಥರ ವೀಡಿಯೋ ಮಾಡ್ಬೋದು, ಒಂದು ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟು ಅದೇ ಥರ ಬೇರೆ ವೀಡಿಯೋ ಮಾಡ್ಬೋದು. ಬಟ್ ಅದೇ ವಿಡಿಯೋ ತೆಗೆದು ನೀವು ಅಪ್ಲೋಡ್ ಮಾಡಿದರೆ ಅದೇನಕ್ಕೆ ಬರುತ್ತೆ, ರಿಪಿಟೇಟಿವ್ ಕಾಂಟೆಂಟಿಗೆ ಬರುತ್ತೆ. ಆಗ ನಿಮ್ಮ ಚಾನಲ್ ಬಂದುಬಿಟ್ಟು ಮಾನಿಟೈಸ್ ಆಗೋಲ್ಲ. ಸೊ ಫಸ್ಟೇ ಬಂದುಬಿಟ್ಟು ನೀವು ಏನು ಮಾಡಿ, ನಿಮಗೆ ಮಾನಿಟೈಸೇಷನ್ ಅಪ್ಲೈ ಬಟನ್ ಸಿಗುತ್ತಲ್ಲ, ಸೊ ಸಿಕ್ಕಾದ್ಮೇಲೆ ಕೂಡ ಒಂದು ಸಲ ನಿಮ್ಮ ಚಾನಲಲ್ಲಿ ಇದೆಲ್ಲ ಚೆಕ್ ಮಾಡಿ. ನಾನು ಹೇಳ್ತಾ ಇದ್ದೀನಲ್ವ, ಸೊ ಇದೆಲ್ಲ ಚೆಕ್ ಮಾಡಿ, ಕರೆಕ್ಟಾಗಿ ಚೆಕ್ ಮಾಡಿಬಿಟ್ಟು ಆಮೇಲೆ ನೀವು ಮಾನಿಟೈಸೇಷನ್ಗೆ ಕಳಿಸಿ. ಓಕೆನಾ. ಸೊ ಇದಾಯಿತು. ಅದಾದಮೇಲೆ ಯೂಟ್ಯೂಬ್ ಏನು ಚೆಕ್ ಮಾಡುತ್ತೆ, ಮೇನ್ ಥೀಮ್ ಅಂದರೆ ಏನು, ನಾವು ನಮ್ಮ ಚಾನಲಲ್ಲಿ ಏನು ಬ್ಯಾನರ್ ಹಾಕಿದ್ದೀವಿ ಆ್ಯಂಡ್ ಅದನ್ನು ನೋಡುತ್ತೆ, ಮತ್ತು ಲೋಗೋ ಏನಿದೆ ಅದನ್ನು ನೋಡುತ್ತೆ. ಸೊ ಅದು ಓಕೆ, ಏನಾದರೂ ಒಂದು ಹಾಕಿದರೆ ಓಕೆ, ನೋ ಪ್ರಾಬ್ಲಮ್ಮು. ಸೊ ಮೇನ್ ಥೀಮ್ ಏನಿದೆ, ಬ್ಯಾನರ್ ಏನಾದರೂ ಮಾಡಿಕೊಂಡು ಹಾಕ್ಕೊಳ್ಳಿ ನೀವು. ಸೊ ಯಾರೆಲ್ಲ ಮಾಡಿಲ್ಲ ಮಾಡಿಬಿಟ್ಟು ಹಾಕಿ. ಓಕೆನಾ ಗೈಸ್. ಅದಾದಮೇಲೆ ನೆಕ್ಸ್ಟ್ ಯಾವುದು, ಮೋಸ್ಟ್ ವಿವಿಡ್ ವೀಡಿಯೋಸು. ಸೊ ಮೋಸ್ಟ್ ವಿವಿಡ್ ವೀಡಿಯೋಸ್ ಅಂದರೆ ನಿಮ್ಮ ಚಾನಲಲ್ಲಿ ಯಾವ ವೀಡಿಯೋಗೆ ಜಾಸ್ತಿ ಇದು ಬಂದಿದೆ, ಯಾವ ವೀಡಿಯೋಗೆ ಜಾಸ್ತಿ ಬಂದುಬಿಟ್ಟು ವ್ಯೂಸ್ ಬಂದಿದೆ, ಆ ವೀಡಿಯೋ ಬಂದುಬಿಟ್ಟು ಚೆಕ್ ಮಾಡುತ್ತೆ ಯೂಟ್ಯೂಬು. ಸೊ ಜಾಸ್ತಿ ವೀಡಿಯೋಗೆ ವ್ಯೂಸ್ ಬಂದಿರೋ ಚಾನೆಲ್ ಬಂದುಬಿಟ್ಟು ಚೆಕ್ ಮಾಡುತ್ತೆ. ಸೊ ಅದನ್ನು ಬಂದುಬಿಟ್ಟು ನೋಡ್ಕೊಳ್ಳಿ, ಅದರಲ್ಲಿ ಏನಾದರೂ ತಪ್ಪು ಮಾಡಿದ್ದೀರಾ, ಆ ವೀಡಿಯೋದಲ್ಲಿ ಬೇರೆ ಏನಾದರೂ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಅದಾದಮೇಲೆ ಗೈಸ್, ನ್ಯೂಯೆಸ್ಟ್ ವೀಡಿಯೋ ಚೆಕ್ ಮಾಡುತ್ತೆ. ನ್ಯೂಯೆಸ್ಟ್ ವೀಡಿಯೋ ಅಂದರೆ ಏನು, ಈಗ ರೀಸೆಂಟಾಗಿ ನೀವು ಹಾಕಿರ್ತೀರಲ್ಲ ವೀಡಿಯೋಸು, ಆ ವೀಡಿಯೋನ ಚೆಕ್ ಮಾಡ್ತಾರೆ, ಇಲ್ಲ ನಿನ್ನೆ ವೀಡಿಯೋ ಹಾಕಿರೋದು ಚೆಕ್ ಮಾಡ್ತಾರೆ, ಇಲ್ಲ ಇವತ್ತು ವೀಡಿಯೋ ಹಾಕಿರ್ತೀರಲ್ಲ ಅದನ್ನು ಚೆಕ್ ಮಾಡ್ತಾರೆ. ಸೊ ಅದರಲ್ಲೂ ಕೂಡ ನೀವೇನಾದರೂ ಮಿಸ್ಟೇಕ್ಸ್ ಏನಾದರೂ ಮಾಡಿದ್ದೀರಾ, ಬೇರೆ ಏನಾದರೂ ಇದೆಯಾ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ದೀರಾ, ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಸೊ ಅದನ್ನು ಕೂಡ ಯೂಟ್ಯೂಬು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರಲ್ವ, ಅವಾಗ ಚೆಕ್ ಮಾಡುತ್ತೆ. ಓಕೆನಾ. ಅದಾದಮೇಲೆ ಬಿಗ್ಗೆಸ್ಟ್ ಪ್ರೊಫೆಷನ್ ಆಫ್ ವಾಚ್ ಟೈಮ್ ವಿಡಿಯೋ ಮೆಟಾ ಡೇಟಾ ಇನ್ಕ್ಲೂಡಿಂಗ್
ಟೈಟಲ್ ಥಂಬ್ನೈಲ್ಸ್ ಅದೆಲ್ಲ ಬಂದುಬಿಟ್ಟು ಇನ್ಕ್ಲೂಡಿಂಗ್ ಟೈಟಲ್ ಥಂಬ್ನೈಲ್ಸ್ ಇದೆಲ್ಲ ಬಂದುಬಿಡುತ್ತೆ. ಸೊ ಇದು ಬಂದುಬಿಟ್ಟು ನೆಕ್ಸ್ಟ್ ಪಾಯಿಂಟು. ಸೊ ಫಸ್ಟು ಬಿಗ್ಗೆಸ್ಟ್ ಪ್ರೊಫೆಷನ್ ಆಫ್ ವಾಚ್ ಟೈಮು. ಸೊ ಇದು ಬಂದುಬಿಟ್ಟು ಏನಂದರೆ ನಿಮ್ಮ ವಿಡಿಯೋದಲ್ಲಿ ಯಾವ ವಿಡಿಯೋಗೆ ಜಾಸ್ತಿ ವಾಚ್ ಟೈಮ್ ಸಿಕ್ಕಿದೆ ಆ್ಯಂಡ್ ಅದು ಏನಕ್ಕೆ ಅಷ್ಟು ವಾಚ್ ಟೈಮ್ ಸಿಕ್ತು ಇದನ್ನು ಕೂಡ ಚೆಕ್ ಮಾಡುತ್ತೆ ಯೂಟ್ಯೂಬ್. ಅಂದ್ಕೊಳ್ಳಿ, ಈಗ ನಿಮ್ಮದು ಜಾಸ್ತಿ ವಿಡಿಯೋ ಓಡಿರೋದು ವಿಡಿಯೋ ಇದೆ, ಜಾಸ್ತಿ ವ್ಯೂಸ್ ಹೋಗಿರೋದು ಅಂದ್ಕೊಳ್ಳಿ 50K. ಬಟ್ ಇಲ್ಲಿ ಇನ್ನೊಂದು ವಿಡಿಯೋ ಇದೆ, ಇದರಲ್ಲಿ ನಿಮ್ಮದು ಜಸ್ಟ್ 30K ವ್ಯೂಸ್ ಬಂದಿದೆ ಅಂದ್ಕೊಳ್ಳಿ. ಇದರಲ್ಲಿ ನಿಮಗೆ ಕಮ್ಮಿ ವಾಚ್ ಟೈಮ್ ಬಂದಿದೆ, ಬಟ್ ಇದರಲ್ಲಿ ಜಾಸ್ತಿ ವಾಚ್ ಟೈಮ್ ನಿಮಗೆ ಸಿಕ್ಕಿದೆ ಅಂದ್ಕೊಳ್ಳಿ. ಸೊ ಇದು ಏನಕ್ಕೆ ಈ ಥರ ಸಿಕ್ಕಿದೆ, ಏನಕ್ಕೆ ಇದರಲ್ಲಿ ಜಾಸ್ತಿ ವಾಚ್ ಟೈಮ್ ಸಿಕ್ಕಿದೆ ಇದನ್ನು ಕೂಡ ಚೆಕ್ ಮಾಡುತ್ತೆ ಯೂಟ್ಯೂಬು. ಸೊ ನೀವೇನಾದರೂ ದುಡ್ಡು ಕೊಟ್ಟು ಏನಾದರೂ ವಾಚ್ ಟೈಮು ಜಾಸ್ತಿ ಮಾಡೋದಾಗಲಿ ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಆದಷ್ಟು ಅದನ್ನೆಲ್ಲ ಅವಾಯ್ಡ್ ಮಾಡಿ. ಸೊ ಇದನ್ನು ಕೂಡ ಯೂಟ್ಯೂಬ್ ಬಂದುಬಿಟ್ಟು ಚೆಕ್ ಮಾಡುತ್ತೆ. ಸೊ ಅದಾದಮೇಲೆ ಗೈಸ್ ವಿಡಿಯೋ ಮೆಟಾ ಡೇಟಾ ಇನ್ಕ್ಲೂಡಿಂಗ್ ಟೈಟಲ್ ಥಂಬ್ನೈಲ್ ಆ್ಯಂಡ್ ಡಿಸ್ಕ್ರಿಪ್ಷನು. ಇದು ಬಂದುಬಿಟ್ಟು ವೀಡಿಯೋ ಮೆಟಾಡೇಟಾ ಅಂದರೆ ಲೈಕ್ ಡಿಸ್ಕ್ರಿಪ್ಷನಲ್ಲಿ ನೀವು ಏನು ಬರೆದಿರ್ತೀರಾ, ಡಿಸ್ಕ್ರಿಪ್ಷನಲ್ಲಿ ಏನಾದರೂ ಮಿಸ್ಲೀಡ್ ಏನಾದರೂ ಮಾಡಿದ್ದೀರಾ, ಎಲ್ಲ ಜಾಸ್ತಿ ಹ್ಯಾಶ್ಟ್ಯಾಗ್ಸ್ಗಳನ್ನ ತುಂಬಿಟ್ಟಿದ್ದೀರಾ, 15ಗಿಂತ ಜಾಸ್ತಿ ಹ್ಯಾಶ್ಟ್ಯಾಗ್ ಹಾಕುವಾಗಿಲ್ಲ ಆ್ಯಂಡ್ ಕಾಮ ಕೊಡೋಂಗಿಲ್ಲ ನೀವು ಯಾವುದರಲ್ಲಿ ಡಿಸ್ಕ್ರಿಪ್ಷನಲ್ಲಿ. ಅದಾದಮೇಲೆ ನೀವು ಗೇಮ್ ಲಿಂಕು ಯಾವ್ಯಾವುದು ಲಿಂಕ್ಸ್ ಎಲ್ಲ ಕೊಡೋಂಗಿಲ್ಲ ಡಿಸ್ಕ್ರಿಪ್ಷನಲ್ಲಿ, ಇದು ಮಿಸ್ಲೀಡ್ ಆಗುತ್ತೆ. ಸೊ ಆದಷ್ಟು ನೀವು ಗೇಮ್ ಲಿಂಕ್ಸ್ ಅದರದ್ದು ಏನಿದೆ ಲಿಂಕ್ಸ್ ಎಲ್ಲ ಕೊಡಬೇಡಿ. ಆ್ಯಂಡ್ ಅದಾದಮೇಲೆ ನಿಮ್ಮದು ಕಾಮ ಏನಾದರೂ ಇದ್ದರೆ ನೀವು ಟ್ಯಾಗ್ಸ್ ಹಾಕಬೇಕಿದ್ರೆ ಅದನ್ನು ಆದಷ್ಟು ರಿಮೂವ್ ಮಾಡಿ. ಅದಾದಮೇಲೆ ಇನ್ನೊಂದು ಏನು ಹೇಳಿದೆ ನಾನು, ಥಂಬ್ನೈಲಲ್ಲೂ ಕೂಡ ಏನೇನೋ ಬರೆಯೋಕ್ಕೆ ಹೋಗಬೇಡಿ. ಥಂಬ್ನೈಲಲ್ಲೂ ಕೂಡ ಕ್ಲೀನಾಗಿರಬೇಕು ನಿಮ್ಮದು, ಉಲ್ಟಾ ಪುಲ್ಟಾ ಥಂಬ್ನೈಲ್ ಬರೆಯೋಕ್ಕೆ ಹೋಗಬೇಡಿ. ಆ್ಯಂಡ್ ಅದಾದಮೇಲೆ ಡಿಸ್ಕ್ರಿಪ್ಷನಲ್ಲೂ ಅಷ್ಟೇ ಹೇಳಿದ್ನಲ್ಲ, ಆ್ಯಂಡ್ ಟೈಟಲಲ್ಲೂ ಅಷ್ಟೇ ಬಂದುಬಿಟ್ಟು ವಿಡಿಯೋ ರಿಲೇಟೆಡೇ ನಿಮ್ಮ ಟೈಟಲ್ ಇರಬೇಕು. ಆ್ಯಂಡ್ ಥಂಬ್ನೈಲೂ ಅಷ್ಟೇ ನಿಮ್ಮ ವಿಡಿಯೋ ರಿಲೇಟೆಡ್ ಇರಬೇಕು. ನಿಮ್ಮ ವಿಡಿಯೋನೇ ಏನೋ ಡಿಫ್ರೆಂಟ್ ಇದೆ, ನಿಮ್ಮ ಥಂಬ್ನೈಲೇ ಏನೋ ಡಿಫ್ರೆಂಟ್ ಇದೆ ಅಂದರೆ ಆ ಕಂಡೀಷನಲ್ಲೂ ಕೂಡ ಬಂದುಬಿಟ್ಟು ಅದು ಮಿಸ್ಲೀಡ್ ಆಗುತ್ತೆ. ಸೊ ಆದಷ್ಟು ಅದನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಏನೇನೋ ಮಾಡೋಕ್ಕೆ ಹೋಗಬೇಡಿ. ಸೊ ಅದಾದಮೇಲೆ ಗೈಸ್ ಇಲ್ಲಿ ಲಾಸ್ಟಿಗೆ ಬಂದುಬಿಟ್ಟು ಚಾನಲ್ ಅಬೌಟ್ ಸೆಕ್ಷನ್ನು. ಸೊ ಚಾನಲ್ ಅಬೌಟ್ ಸೆಕ್ಷನ್ ಅಂದರೆ ಏನು? ಚಾನಲ್ ಅಬೌಟ್ ಸೆಕ್ಷನ್ ಅಂದರೆ ನಮ್ಮದು ಚಾನಲಲ್ಲಿ ನಾವು ಅಬೌಟ್ ಕೊಟ್ಟಿರ್ತೀವಲ್ವ. ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ನಾನು ತಗೋತೀನಿ ನನ್ನ ಚಾನಲ್. ಸೊ ಇಲ್ಲಿ ಯು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿದರೆ ನನ್ನ ಅಬೌಟ್ ಎಲ್ಲ ಓಪನ್ ಆಯಿತಾ. ಸೊ ಇಲ್ಲಿ ಬಂದುಬಿಟ್ಟು ನಿಮ್ಮದು ಈ ಏನಿದೆ ಅಬೌಟ್ ಏನಿದೆ ಇದನ್ನು ಚೆಕ್ ಮಾಡುತ್ತೆ. ಸೊ ಇದರಲ್ಲಿ ಅಷ್ಟು ಕಾಣಿಸ್ತಿಲ್ಲ, ನಾನು ನಿಮಗೆ ಮೋರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಏನಾದರೂ ಒಂದು ಬರೆದಿರಬೇಕು, ನೀವು ಏನಾದರೂ ಒಂದು ಬರೆದಿರಲೇಬೇಕು ಆಯಿತಾ, ಖಾಲಿ ಬಿಡೋ ಹಾಗಿಲ್ಲ. ಓಕೆನಾ, ಏನಾದರೂ ಒಂದು ಬರೆದಿಡಿ. ಆ್ಯಂಡ್ ಲಿಂಕ್ಸ್ ಎಲ್ಲ ನೋಡಿ, ಲಿಂಕ್ಸ್ ಎಲ್ಲ ಹಾಕೋದಾದರೆ ಹಾಕಿ ನಿಮ್ದು ಯಾವುದಾದ್ರೂ ಇದ್ದರೆ. ಸೊ ಅದಾದಮೇಲೆ ಅಷ್ಟು ಚೆಕ್ ಮಾಡುತ್ತೆ ಯೂಟ್ಯೂಬ್ ಬಂದುಬಿಟ್ಟು ನಿಮ್ಮದು ಅಬೌಟ್ ಸೆಕ್ಷನ್ನು, ಇದು ಡಿಸ್ಕ್ರಿಪ್ಷನಲ್ಲಿ ಏನು ಬರೆದಿದ್ದೀರಾ ಅಂತ ಚೆಕ್ ಮಾಡುತ್ತೆ. ಆ್ಯಂಡ್ ಏನೇನೋ ಉಲ್ಟಾ ಪುಲ್ಟಾ ಬರೆಯೋಕ್ಕೆ ಹೋಗಬೇಡಿ ಡಿಸ್ಕ್ರಿಪ್ಷನಲ್ಲಿ. ಸೊ ನಿಮ್ಮ ಚಾನಲ್ಲೇ ಯಾವ ಕ್ಯಾಟಗರಿ ಇರುತ್ತೆ ಆ ಕ್ಯಾಟಗರಿಯಲ್ಲಿ ಏನಾದರೂ ಒಂದೆರಡು ಬರೀರಿ, ವರ್ಡ್ಸ್ ಏನಾದರೂ ಬರಿಬೋದು. ನಿಮಗೆ ಗೊತ್ತಿಲ್ವಾ ನಾನು ಯಾವ ಥರ ಬರೆಯೋದು ಏನಂತ, ChatGPT ಹೆಲ್ಪ್ ತಗೊಳ್ಳಿ. ನಾನು ಈ ಟಾಪಿಕಲ್ಲಿ ವೀಡಿಯೋಸ್ ಮಾಡ್ತೀನಿ, ಈ ಕ್ಯಾಟಗರಿಯಲ್ಲಿ ನಾನು ವೀಡಿಯೋಸ್ ಮಾಡ್ತೀನಿ, ನನಗೆ ಇದಕ್ಕೆ ಚೆನ್ನಾಗಿರೋದು ಚಾನಲ್ ಡಿಸ್ಕ್ರಿಪ್ಷನ್ ಬರೆದು ಕೊಡಿ ಅಂತ ಕೇಳಿ ChatGPT ಬರೆದು ಕೊಡುತ್ತೆ. ಅಲ್ಲಿಂದ ನೀವು ಈಸಿಲಿ ಕಾಪಿ ಮಾಡಿ ಪೇಸ್ಟ್ ಮಾಡಿ ನಿಮ್ಮ ಇದಕ್ಕೆ ಅಬೌಟ್ ಸೆಕ್ಷನ್ಗೆ. ಅಬೌಟ್ ಅಂದರೆ ಲೈಕ್ ಡಿಸ್ಕ್ರಿಪ್ಷನಲ್ಲಿ. ಓಕೆ, ನನಗೆ ಗೊತ್ತಾಯ್ತಲ್ಲ. ಸೊ ಡೌಟ್ಸ್ ಎಲ್ಲ ಕ್ಲಿಯರ್ ಆಯಿತಾ? ಯೂಟ್ಯೂಬ್ ಬಂದುಬಿಟ್ಟು ಏನೆಲ್ಲ ಚೆಕ್ ಮಾಡುತ್ತೆ, ಏನೆಲ್ಲ ಚೆಕ್ ಮಾಡಲ್ಲ ಅಂತ. ಸೊ ಇದನ್ನೆಲ್ಲ ಬಂದುಬಿಟ್ಟು ಚೆಕ್ ಮಾಡುತ್ತೆ ಯೂಟ್ಯೂಬು. ಸೊ ಆದಷ್ಟು ಬಂದುಬಿಟ್ಟು ನಿಮ್ಗೆ ಏನು ಮಾಡಬೇಕು, ನಿಮಗೆ ಬಂದುಬಿಟ್ಟು ಅಪ್ಲೈ ಬಟನ್ ಸಿಗುತ್ತಲ್ಲ, ಸಿಕ್ಕಾದ್ಮೇಲೂ ಕೂಡ 1-2-3 ಸಲ ನೀವು ನಿಮ್ಮ ಚಾನಲ್ನ ಚೆಕ್ಔಟ್ ಮಾಡಿ ಏನಾದರೂ ತಪ್ಪು ಮಾಡಿದ್ದೀರಾ ಅಂತ. ಯಾಕಂದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಅಪ್ಲೈ ಮಾಡಿದಾಗ, ನೀವು ಅಪೀಲ್ ಕೊಟ್ಟಾಗ ಆಗೇನಾಗುತ್ತೆ, ಹ್ಯೂಮನ್ ರಿವ್ಯೂ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಚಾನಲ್ ಬಂದುಬಿಟ್ಟು ರಿವ್ಯೂ ಆಗೋದು. ಸೊ ನಿಮ್ಮ ಚಾನಲ್ ರಿವ್ಯೂ ಆಗೋಕ್ಕೆ 1 ಡೇನೂ ಆಗ್ಬೋದು, 20 ಆಮೇಲೆ 7 ಡೇಸು ಆಗ್ಬೋದು, 1 ಮಂತು ಆಗ್ಬೋದು. ಸೊ ಎಲ್ಲ ಪರ್ಫೆಕ್ಟ್ ಆಗಿದ್ದರೆ ನಿಮ್ಮದು ಬಂದುಬಿಟ್ಟು 1 ಡೇ ಅಲ್ಲಿ ಮುಗ್ದೋಗ್ಬಿಡುತ್ತೆ. ಸೊ ಎಲ್ಲನೂ ಚೆಕ್ಔಟ್ ಮಾಡಿಬಿಟ್ಟು ಆಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ. ಗೊತ್ತಾಯ್ತಲ್ಲ ಗೈಸ್? ಅಂತೂ ನಿಮ್ಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಇದ್ದರೆ ನಾನು ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ಇಷ್ಟ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.